Hello everyone, welcome to Navras Maths Tutorials. ಈಗ ಎಕ್ಸಾಂಪಲ್ ನಂಬರ್ 3 ಮಾಡೋಣ. ನೋಡಿ ಏನ್ ಕೊಟ್ಟಿದ್ದಾರೆ. ABC is an isosceles triangle in which AB is equals to AC. AD bisects exterior angle PAC and CD parallel to KB. Show that angle DAC is equals to angle BCA and number 2 ABCD is a parallelogram ಅಂತ ಕೊಟ್ಟಿದ್ದಾರೆ. ನೋಡಿ ಈ ಟ್ರಯಾಂಗಲ್ ಏನಿದೆ ಎ ಬಿ ಸಿ ಇದು ಐಸೋಸ್ಲೆಸ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ ಅಂತ ಕೊಟ್ಟಿದ್ದಾರೆ, ಮಾರ್ಕ್ ಮಾಡಿದೀನಿ. ಇನ್ನು ಎ ಡಿ ಇದೆಯಲ್ಲ, ಇದು ಬೈಸೆಕ್ಟ್ ಮಾಡ್ತಾ ಇದೆ ಯಾವ ಆಂಗಲ್ ನ ನೋಡಿ, ಎಕ್ಸ್ಟೀರಿಯರ್ ಆಂಗಲ್ ಇದೆಯಲ್ಲ ಈ ಟ್ರಯಾಂಗಲ್ಗೆ. ನೋಡಿ ಈ ಪಿ ಲೈನ್ ಮುಂದಕ್ಕೆ ಹೋಗಿದೆ ಅಲ್ವಾ, ಸೊ ಇಲ್ಲಿ ಎಕ್ಸ್ಟೀರಿಯರ್ ಆಂಗಲ್ ಆಯ್ತು. ಇದಿಷ್ಟು ಈ ಟ್ರಯಾಂಗಲ್ಗೆ ಎಕ್ಸ್ಟೀರಿಯರ್ ಆಂಗಲ್ ಆಯ್ತು. ಸೊ ಈ ಎ ಡಿ ಏನ್ ಮಾಡ್ತಾ ಇದೆ, ಬೈಸೆಕ್ಟ್ ಮಾಡ್ತಾ ಇದೆ ಅಂದ್ರೆ ಈ ಆಂಗಲ್ ಈಕ್ವಲ್ ಆಗಿ ಡಿವೈಡ್ ಮಾಡಿದೆ. ಓಕೆ, ಇನ್ನು ಸಿ ಡಿ ಈಸ್ ಪ್ಯಾರಲಲ್ ಟು ಎ ಬಿ ಅಂತ ಕೊಟ್ಟಿದ್ದಾರೆ. ಶೋ ದಟ್ ಆಂಗಲ್ ಡಿ ಎ ಸಿ ಅಂದ್ರೆ ಈ ಆಂಗಲ್ ಇಸ್ ಈಕ್ವಲ್ಸ್ ಟು ಆಂಗಲ್ ಬಿ ಸಿ ಎ ಅಂದ್ರೆ ಈ ಆಂಗಲ್, ಇವೆರಡು ಈಕ್ವಲ್ ಅಂತ ತೋರಿಸಿ ಅಂತ ಹೇಳಿದ್ದಾರೆ. ಒಂದ್ ಕ್ವಶನ್, ಇನ್ನೊಂದು ಕ್ವಶನ್ ಎ ಬಿ ಸಿ ಡಿ ಇಸ್ ಅ ಪ್ಯಾರಲೋಗ್ರಾಮ್ ಅಂತ ಶೋ ಮಾಡಿ ಅಂತ ಒಂದು ಕ್ವಶನ್ ಹೇಳಿದ್ದಾರೆ. ಓಕೆ, ಈಗ ಸೊಲ್ಯೂಷನ್ ಮಾಡೋಣ. ನೋಡಿ, ಇನ್ ಟ್ರಯಾಂಗಲ್ ಎ ಬಿ ಸಿ, ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ ಅವರೇ ಕೊಟ್ಟಿದ್ದಾರಲ್ವಾ, ಅದನ್ನೇ ಬರೆಯೋಣ. ಇದು ಗಿವನ್ ಇದೆ. ಓಕೆ, ಈಗ ನೋಡಿ ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ ಇದೆ, ಐಸೋಸ್ಲೆಸ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಅಂದ್ಮೇಲೆ ಈ ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಇರುತ್ತಲ್ವಾ, ಅಂದ್ರೆ ಇಲ್ಲಿ ನಾವು ಆಂಗಲ್ ಸಿ ಅಂತ ಹೇಳ್ಬಾರ್ದು, ಆಂಗಲ್ ಬಿ ಸಿ ಎ. ಒಟ್ಟು ಈ ಆಂಗಲ್ ಈಕ್ವಲ್ ಇರ್ತಾವಲ್ವಾ, ಯಾಕೆ ಈ ಆಂಗಲ್ಸ್ ಅಪೋಸಿಟ್ ಟು ಈಕ್ವಲ್ ಸೈಡ್ಸ್. ಸೊ ಅದನ್ನೇ ಬರೆಯೋಣ. ಆಂಗಲ್ ಎ ಬಿ ಸಿ ಇಸ್ ಈಕ್ವಲ್ಸ್ ಟು ಆಂಗಲ್ ಬಿ ಸಿ ಎ. Reason, angles opposite to equal sides are equal ಅಲ್ವಾ. ಇನ್ನು ನೋಡಿ ಈ ಎಕ್ಸ್ಟೀರಿಯರ್ ಆಂಗಲ್ ಏನಿದೆಯಲ್ಲ, ಈ ಟೋಟಲ್ ಆಂಗಲ್ ಪಿ ಎ ಸಿ ಅಂದ್ರೆ ಇದು ಈ ಎಕ್ಸ್ಟೀರಿಯರ್ ಆಂಗಲ್ ಇದೆಯಲ್ಲ, ಈ ಆಂಗಲ್ ನಾವು ಟ್ರಯಾಂಗಲ್ ಪ್ರಾಪರ್ಟಿ ಏನು ಓದಿದೀವಿ, ಎಕ್ಸ್ಟೀರಿಯರ್ ಆಂಗಲ್ ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಸಮ್ ಆಫ್ ಟೂ ಆಂಗಲ್ಸ್ ಅಂತ ಓದಿದೀವಲ್ವಾ. ಯಾವುದೇ ಟ್ರಯಾಂಗಲ್ಗೆ ಎಕ್ಸ್ಟೀರಿಯರ್ ಆಂಗಲ್ ಅಂತ ಪ್ರೊಡ್ಯೂಸ್ ಮಾಡಿದ್ರೆ ಆ ಆಂಗಲ್ ಅಪೋಸಿಟ್ ಯಾವ್ದಿದೆ ಇದ್ರಲ್ಲಿ, ಇವೆರಡು ಆಂಗಲ್ಸ್ ಸಮ್ ಆಫ್ ಟೂ ಆಂಗಲ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ಟೀರಿಯರ್ ಆಂಗಲ್ ಇರುತ್ತೆ. ಸೊ ನಾವು ಅದನ್ನ ಬರಿಬಹುದಲ್ವಾ. ನೋಡಿ, ಆಂಗಲ್ ಪಿ ಎ ಸಿ ಇಸ್ ಈಕ್ವಲ್ಸ್ ಟು ಸಮ್ ಆಫ್ ಟೂ ಆಂಗಲ್ಸ್ ಅಂದ್ರೆ ಇವೆ ಎರಡು ಆಂಗಲ್ಸ್, ಆಂಗಲ್ ಎ ಬಿ ಸಿ ಪ್ಲಸ್ ಆಂಗಲ್ ಬಿ ಸಿ ಎ. ಎರಡು ಎಷ್ಟಿರ್ತಾವ ಟೋಟಲ್ ಅಷ್ಟೇ ಸೇಮ್ ಎಕ್ಸ್ಟೀರಿಯರ್ ಆಂಗಲ್ ಇರುತ್ತೆ. ಓಕೆ, ಈಗ ಅದಕ್ಕೆ ರೀಸನ್ ಬರೆಯೋಣ. ಎಕ್ಸ್ಟೀರಿಯರ್ ಶಾರ್ಟ್ ಆಗಿ ಬರಿತೀನಿ, ಎಕ್ಸ್ಟೀರಿಯರ್ ಆಂಗಲ್ ಆಫ್ ಟ್ರಯಾಂಗಲ್. ಓಕೆ, ನೋಡಿ ಈಗ ತಾನೇ ನಾವು ಏನ್ ಹೇಳಿದ್ವಿ, ಈ ಟೂ ಆಂಗಲ್ಸ್ ಈಕ್ವಲ್ ಇದಾವೆ ಅಂತ ಹೇಳಿದೀವಿ ಅಲ್ವಾ. ಆಂಗಲ್ ಎ ಬಿ ಸಿ ಇಸ್ ಈಕ್ವಲ್ಸ್ ಟು ಆಂಗಲ್ ಬಿ ಸಿ ಎ ಅಲ್ವಾ. ಸೊ ನಾವೇನ್ ಮಾಡ್ಬೋದು, ಎರಡಕ್ಕೂ ಸೇಮ್ ಬರಿಬೋದಲ್ವಾ, ಯಾಕೆ ಎರಡು ಸೇಮ್ ಈಕ್ವಲ್ ಇದಾವೆ. ಸೊ ಅದನ್ನೇ ಬರೆಯೋಣ. ಆಂಗಲ್ ಪಿ ಎ ಸಿ ಇಸ್ ಈಕ್ವಲ್ಸ್ ಟು ಆಂಗಲ್ ಎ ಬಿ ಸಿ ಬರೆಯೋದ್ ಬದಲು ನಾವು ಬಿ ಸಿ ಎನ್ ಅಂತ ಬರೆಯೋಣ. ಯಾಕೆ ಎರಡು ಆಂಗಲ್ಸ್ ಈಕ್ವಲ್ ಇದಾವೆ. ಆಂಗಲ್ ಬಿ ಸಿ ಎ ಎರಡಕ್ಕೂ ಸೇಮ್ ಬರ್ದಿದ್ದೀವಿ. ಓಕೆ, ಇದಕ್ಕೂ ರೀಸನ್ ಬಂದಿದ್ರೆ ಬರೀಬಹುದು, ಎರಡು ಆಂಗಲ್ ಈಕ್ವಲ್ ಅಂತ ಇಲ್ಲೇ ಇದೆ ಮೇಲೆ. ಓಕೆ, ಈಗ ನೋಡಿ ಏನಾಯ್ತು, ಈಗ ಆಂಗಲ್ ಪಿ ಎ ಸಿ ಇಸ್ ಈಕ್ವಲ್ಸ್ ಟು ಆಂಗಲ್ ಬಿ ಸಿ ಎ ಪ್ಲಸ್ ಆಂಗಲ್ ಬಿ ಸಿ ಏನಾಗುತ್ತೆ, ಟ್ವೈಸ್ ಆಗತ್ತಲ್ವಾ, ಟ್ವೈಸ್ ಆಫ್ ಆಂಗಲ್ ಬಿ ಸಿ ಎ ಆಯ್ತು. ಓಕೆ, ಇದನ್ನ ನಂಬರ್ 1 ಅಂತ ಇಟ್ಕೊಳ್ಳೋಣ. ಓಕೆ, ಈಗ ನೋಡಿ ನಾವು ಈ ಎ ಡಿ ಏನಿದೆಯಲ್ಲ,
ಏನ್ ಮಾಡಿದೆ, ಬೈಸೆಕ್ಟ್ ಮಾಡಿದೆ. ಅವರೇ ಕೊಟ್ಟಿದ್ದಾರೆ ನೋಡಿ, ಬೈಸೆಕ್ಟ್ ಎಕ್ಸ್ಟೀರಿಯರ್ ಆಂಗಲ್ ಪಿ ಎ ಸಿ ಅಂತ ಅಲ್ವಾ. ಹಂಗಂದ್ರೆ ಏನರ್ಥ, ಈ ಆಂಗಲ್ ಇಸ್ ಈಕ್ವಲ್ಸ್ ಟು ಈ ಆಂಗಲ್ ಇದೆ ಅಂದ್ರೆ ಆಂಗಲ್ ಡಿ ಎ ಪಿ ಇಸ್ ಈಕ್ವಲ್ಸ್ ಟು ಆಂಗಲ್ ಡಿ ಎ ಸಿ ಇದೆ ಅಲ್ವಾ. ಎರಡು ಆಂಗಲ್ ಈಕ್ವಲ್ ಇದೆ ಅಂದ್ರೆ ನಾವು ಟ್ವೈಸ್ ಆಫ್ ಆಂಗಲ್ ಡಿ ಎ ಸಿ ಅಂತ ತಗೋಬಹುದಲ್ವಾ. ಎರಡು ಈಕ್ವಲ್ ಇದಾವೆ, ಸೊ ಅದನ್ನೇ ಬರೆಯೋಣ ನೋಡಿ. ನಾವು ಎ ಡಿ bisects angle PAC. So, angle PAC is equals to, ನೋಡಿ, angle PAC is equals to twice of angle DAC ಅಂತ ಬರಿಬಹುದಲ್ವಾ. ಯಾಕೆ, ಎರಡು ಆಂಗಲ್ ಈಕ್ವಲ್ ಇದಾವೆ. ಸೊ angle twice of angle DAC ಆಗತ್ತಲ್ವಾ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈ ಎಕ್ಸ್ಟೀರಿಯರ್ ಆಂಗಲ್ ಟೋಟಲ್ ಬೈಸೆಕ್ಟ್ ಆಗಿದೆ, ಈ ಆಂಗಲ್ ಇಸ್ ಈಕ್ವಲ್ಸ್ ಟು ಈ ಆಂಗಲ್ ಇದೆ. ಸೊ ನಾವೇನ್ ತಗೊಳ್ತಾ ಇದ್ದೀವಿ, ಆಂಗಲ್ ಪಿ ಎ ಡಿ ಪ್ಲಸ್ ಇಸ್ ಈಕ್ವಲ್ಸ್ ಆಂಗಲ್ ಡಿ ಎ ಸಿ ಇದೆ ಅಲ್ವಾ, ಡಿ ಎ ಸಿನೇ ಟ್ವೈಸ್ ಆಗಿ ತಗೊಂಡಿದೀವಿ ಅಷ್ಟೇ, ಇನ್ನೇನು ಮಾಡಿಲ್ಲ. ಇದನ್ನ ನಂಬರ್ 2 ಅಂತ ಇಟ್ಕೊಳ್ಳೋಣ. ಈಗ ನೋಡಿ, ಫ್ರಮ್ 1 and 2 ನೋಡಿ, ಈ 1 ನಲ್ಲೂ ಕೂಡ ಆಂಗಲ್ ಪಿ ಎಸ್ ಸಿ ಇದೆ, ನಂಬರ್ 2 ನಲ್ಲಿ ಕೂಡ ಆಂಗಲ್ ಪಿ ಎಸ್ ಸಿ ಇದೆ, ಅಂದ್ರೆ ಎಲ್ ಎಚ್ ಎಸ್ ಈಕ್ವಲ್ ಇದಾವೆ. ಸೊ ನಾವು ಆರ್ ಎಚ್ ಎಸ್ ನ ಈಕ್ವಲ್ ಮಾಡ್ಬೋದಲ್ವಾ. ಸೊ ನೋಡಿ, ಆರ್ ಎಚ್ ಎಸ್ ಏನಿದೆ, ಟ್ವೈಸ್ ಆಫ್ ಆಂಗಲ್ ಬಿ ಸಿ ಎ ಇಸ್ ಈಕ್ವಲ್ಸ್ ಟು ಟ್ವೈಸ್ ಆಫ್ ಆಂಗಲ್ ಡಿ ಎ ಸಿ ಇದೆ ಅಲ್ವಾ. ಈಗ ಟ್ವೈಸ್ ಆಫ್ ಬಿ ಸಿ ಆಂಗಲ್ ಬಿ ಸಿ ಎ ಇಸ್ ಈಕ್ವಲ್ಸ್ ಟು ಟ್ವೈಸ್ ಆಫ್ ಡಿ ಎ ಸಿ ಇದ್ರೆ 2 ಕ್ಯಾನ್ಸಲ್ ಆಗುತ್ತೆ, ಒಂದು ಇಲ್ಲ. ಡಬಲ್ ಈಕ್ವಲ್ ಇದ್ರೆ ಸಿಂಗಲ್ ಕೂಡ ಈಕ್ವಲ್ ಇರ್ತಾವಲ್ವಾ, ಯಾವುದೇ ಆಗ್ಲಿ. ಸೊ ನಾವೇನ್ ಹೇಳ್ಬೋದು, ದೇರ್ ಫೋರ್ ಆಂಗಲ್ ಬಿ ಸಿ ಎ ಇಸ್ ಈಕ್ವಲ್ಸ್ ಟು ಆಂಗಲ್ ಡಿ ಎ ಸಿ ಆಯ್ತಲ್ವಾ. ಬಿ ಸಿ ಎ ಇಸ್ ಈಕ್ವಲ್ಸ್ ಟು ಆಂಗಲ್ ಡಿ ಎ ಸಿ. ಇದನ್ನೇ ಅಲ್ವಾ ಅವರು ಫಸ್ಟ್ ಕ್ವಶನ್ಗೆ ನಾವು ಕೇಳಿದ್ದು. ನೋಡಿ, ಆಂಗಲ್ ಡಿ ಎ ಸಿ ಇಲ್ಲಿ ಬಂದಿದೆ, ಆಂಗಲ್ ಬಿ ಸಿ ಎ ಇಲ್ಲಿ ಬಂದಿದೆ ಅಷ್ಟೇ, ಎರಡು ಈಕ್ವಲ್ ಅಂತ ಪ್ರೂವ್ ಮಾಡಿದ್ವಿ ಅಲ್ವಾ. ಸೊ ಈಗ ನೆಕ್ಸ್ಟ್ ನೋಡೋಣ. ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಇಸ್ ಎ ಪ್ಯಾರಲೆಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಈಗ ಸೆಕೆಂಡ್ ಕ್ವಶನ್ಗೆ ಮಾಡೋಣ. ಇನ್ ಫಿಗರ್ ಎ ಬಿ ಸಿ ಡಿ, ಈಗ ಅವ್ರು ಅದನ್ನೆಲ್ವಾ ಕೇಳಿರೋದು, ಎ ಬಿ ಸಿ ಡಿ ಇಸ್ ಎ ಪ್ಯಾರಲೆಲೋಗ್ರಾಮ್ ಅಂತ ಶೋ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಫಿಗರ್ ತಗೊಳ್ಳೋಣ. ಎ ಬಿ ಸಿ ಡಿ ನಲ್ಲಿ ಏನಿದೆ, ಆಂಗಲ್ ಬಿ ಸಿ ಎ ಇಸ್ ಈಕ್ವಲ್ಸ್ ಟು ಆಂಗಲ್ ಡಿ ಎ ಸಿ. ನೋಡ್ರಿ, ಯಾವ ಆಂಗಲ್, ಆಂಗಲ್ ಬಿ ಸಿ ಎ ಅಂದ್ರೆ ಈ ಆಂಗಲ್, ಆಂಗಲ್ ಡಿ ಎ ಸಿ ಅಂದ್ರೆ ಈ ಆಂಗಲ್, ಡಬಲ್ ಮಾರ್ಕ್. ನೋಡ್ರಿ, ಈಕ್ವಲ್ ಅಂತ ಈಗ ತಾನೇ ಪ್ರೂವ್ ಮಾಡಿದೀವಿ. ಸೊ ಅದನ್ನೇ ಬರೆಯೋಣ. ಆಂಗಲ್ ಬಿ ಸಿ ಎ ಇಸ್ ಈಕ್ವಲ್ಸ್ ಟು ಆಂಗಲ್ ಡಿ ಎ ಸಿ ಅಲ್ವಾ. ರೀಸನ್ ಪ್ರೂವ್ಡ್ ಅಬೌವ್, ಈಗ ತಾನೇ ಇಲ್ಲೇ ಪ್ರೂವ್ ಮಾಡಿದ್ವಿ. ಈಗ ನೋಡಿ, ಈ ಆಂಗಲ್ ಈಕ್ವಲ್ ಆಗಿದೆ. ಈ ಆಂಗಲ್ ಯಾವಾಗ ಈಕ್ವಲ್ ಆಗ್ತವೆ, ಈ ಎರಡು ಲೈನ್ಸ್ ಪ್ಯಾರಲಲ್ ಇದ್ದಾಗೆ ಇವೆರಡು ಆಂಗಲ್ಸ್ ಈಕ್ವಲ್ ಆಗ್ತವೆ. ಏನಾಗ್ತವೆ, ಈ ಎರಡು ಆಂಗಲ್ಸ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆಗ್ತವೆ ಅಲ್ವಾ. ಸೊ ಅದನ್ನೇ ನಾವು ಹೇಳ್ಬೋದು. ಸೊ ಬರೆಯೋಣ. ಆಲ್ಸೋ ದೇ ಆರ್ alternate interior angles by transversal AC ಅಲ್ವಾ. ಈ ಎರಡು ಪ್ಯಾರಲಲ್ ಲೈನ್ಸ್ ಈ AC ಟ್ರಾನ್ಸ್ವರ್ಸಲ್ ಆಗಿದ್ರೆ ಇವೆರಡು ಆಂಗಲ್ಸ್ ಈಕ್ವಲ್ ಆಗಿದ್ದಾವೆ ಅಂತ. ಸೊ ಟ್ರಾನ್ಸ್ವರ್ಸಲ್ AC.
ಆಯ್ತಾ? ಸೊ ನಾವೇನ್ ಹೇಳ್ಬೋದು ಈಗ AD is parallel to BC ಅಂತ ಹೇಳ್ಬೋದಲ್ವಾ? ಸೊ ಅದನ್ನೇ ಬರೆಯೋಣ. ಸೊ AD is parallel to BC. ಇದು ಒಂದಾಯ್ತು, ಪ್ರೂವ್ ಮಾಡಿ. ಈಗ ಆಲ್ರೆಡಿ CD is parallel to AB ಅಂತ ಅವರೇ ಕೊಟ್ಟಿದ್ದಾರೆ, ಇದು ಗಿವನ್ ಇದೆ. ಓಕೆ, ಇದನ್ನ 4 ಅಂತ ಇಟ್ಕೊಳ್ಳೋಣ. ನೋಡಿ, AB is parallel to CD ಅವರೇ ಕೊಟ್ಟಿದ್ದಾರೆ, AD is parallel to BC ಅಂತ ನಾವು ಪ್ರೂವ್ ಮಾಡಿದ್ದೀವಿ. ಸೊ ಟೂ ಪೇರ್ಸ್ ಆಫ್ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಅಂತಂದ್ರೆ ಪ್ಯಾರಲೋಗ್ರಾಮ್ ಆಯ್ತಲ್ವಾ? ಸೊ ಅದನ್ನೇ ನಾವು ಬರೆಯೋಣ. ಫ್ರಮ್ 3 and 4 ABCD is a parallelogram. ಇದನ್ನೆಲ್ವ ಶೋ ಮಾಡಿ ಅಂತ ಹೇಳಿದ್ದು ಸೆಕೆಂಡ್ ಕ್ವಶನ್. ಸೊ ಸೆಕೆಂಡ್ ಕ್ವಶನ್ ಪ್ರೂವ್ ಮಾಡಿ. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ.